ವಿಶೇಷವಾಗಿ ಸಲ ಹತ್ತಿ ಬೆಳೆದಿತ್ತು. ವಾಸರ ಹತ್ತಿ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು, ತೊಗರಿಗೆ ಇದು ಆಗಿತ್ತು ಅಂತೇಳಿ ಸಲ ಹತ್ತಿ ಬೆಳೆದಿತ್ತು. ಹತ್ತಿ ಉದ್ರೂ ಸಂಪೂರ್ಣವಾಗಿ ಖರ್ಗಾಗ್ಬಿಟ್ಟು 100% ಲಾಸ್ ಆಗಿದೆ. ಹತ್ತಿ, ತೊಗರಿ, ಆಮೇಲೆ ಊದು, ಆಮೇಲೆ ಕಬ್ಬು ಭಾಗಶಃ ಲಕ್ಷ ನುಕ್ಸಾನ ಆಗಿದೆ. ಯಾಕಂದರೆ ಈ ಸಿಂದಗಿ ತಾಲೂಕು ಗಾಳಿ ಬಿಟ್ಟಿದ್ದ ಆ ಕಬ್ಬೆಲ್ಲ ಇದಾಗಿದೆ. ಇದೆಲ್ಲಕ್ಕಿಂತ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಯಾಕೆ ನೀರು ನಿಂತ್ಕೊಂಡ್ಬಿಟ್ಟಿದಾವಲ್ಲ, ಆ ಬೆಳೆನೂ ಕೂಡ ಇವತ್ತು ಸಹ ರೈತರಿಗೆ ಭಾಳ ಕಷ್ಟ ಸಾಧ್ಯ ಇದೆ. ಇದೆಲ್ಲವನ್ನ ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತು ಮನೆಗಳು ಎಲ್ಲನೂ ಕೂಡ ಕೆಲವೊಂದು ಕಡೆ ವಿಲೇಜ್ ಶಿಫ್ಟಿಂಗ್ ಕೂಡ ಕೇಳ್ತಾ ಇದ್ದಾರೆ. ಡಿಟೇಲ್ ಆಗಿ ಎಲ್ಲನೂ ಕೂಡ ಅದನ್ನು ಇದು ಮಾಡಿ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತ್ತು ಸಮೀಕ್ಷೆ ಮಾಡಿ ನಾನು ಜಿಲ್ಲಾಧಿಕಾರಿಗಳು, ಸಿಂದಗಿ ಶಾಸಕರು, ಅಶೋಕ್ ಮಾನಗುಡಿ ಅವರು, ಜೆ ಶಾಸಕರಾದಂಥ ಯಶವಂತರಾಜು ಪಾಟೀಲರು ಎಲ್ಲರಿಗೂ ಮಾಡಿದ್ರು. ಮತ್ತು ಈ ಸಲ ವಿಜಯಪುರ ನಮ್ಮ ಜಿಲ್ಲೆ ಹೇಳಬೇಕಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಆಗಿದ್ದು ನಮ್ಮ ವಿಜಯಪುರ ಜಿಲ್ಲೆ. ಇಡೀ ರಾಜ್ಯದಲ್ಲಿ ಫಸ್ಟ್ 60% ಜಾಸ್ತಿ ಮಳೆ ಆಗಿದೆ, 60%. ಸೆಕೆಂಡ್ ಹೈಯೆಸ್ಟ್ ಬಾಗಲಕೋಟೆ 28%. ಈಗ ಅದನ್ನು ಕೂಡ ಜಾಸ್ತಿ ಆಗಿದೆ, ಮತ್ತು ನಮ್ಮದು ಕೂಡ ಜಾಸ್ತಿ ಆಗಿದೆ. ನಮ್ಮಲ್ಲಿ 70 ಆಗಿದೆ. ನಮ್ಮಲ್ಲಿ ಹೈಯೆಸ್ಟ್ ಇದು KSMDC ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಹೈಯೆಸ್ಟ್ ಇರೋದು ಇದರ ಕಮ್ಯುನಿಟಿವ್. ಒಂದು ದಿವಸ ನಮಸ್ಕಾರ ಆಗ್ತದೆ ಹಂಗಲ್ಲ, ಟೋಟಲ್ ಈ ಫುಲ್ ಸೀಸನ್ನಲ್ಲಿ ಆಗಿರುವಂಥದ್ದು. ಗುಲ್ಬರ್ಗಾನ ತಗೋರಿ, ಬೀದರ್ ತಗೋರಿ, ಭೀಮಾ ನದಿಯಲ್ಲಿ ಸಹ ಭಾಳ ವ್ಯಾಪಕವಾಗಿ ನಮ್ಗಿಂತ ಜಾಸ್ತಿ ಆಗಿದೆ. ನಮ್ಮಲ್ಲಿ ವಿಶೇಷವಾಗಿ 3-4 ಹಳ್ಳಿಗೆ 2-3 ಹಳ್ಳಿಗೆ ಸಹ ಇಫೆಕ್ಟ್ ಆಗಿರ್ಬೋದು. ಸಿಂದಗಿ ತಾಲೂಕಿನಲ್ಲಿ ಮತ್ತು ಇಂಡಿ ತಾಲೂಕಿನಲ್ಲಿ ಭೀಮಾ ಫ್ಲಡ್ನಲ್ಲಿ. ಆದರೆ ನಿಮ್ಗೆ ನಮಗಿಂತ ಜಾಸ್ತಿ ಋತು ಸಹ ಆಗಿದೆ. ಸೋಲಾಪುರಗೂ ಆಗಿಲ್ಲ ಅಂತಲ್ಲ, ಅಲ್ಲಿ ಮಹಾರಾಷ್ಟ್ರದಲ್ಲೂ ಆಗಿದೆ, ಅವ್ರಿಗೂ ಕೂಡ ಪಟ್ಟು ಬಿದ್ದಿದೆ. ಇದಕ್ಕೆ ಯಾವ ರೀತಿ ಮುಂದೆ ನಾವು ಕ್ರಮಗಳನ್ನು ಕೈಗೊಳ್ಬೋದು, ಮುಂದೆ ಇದು ಆಗ್ಲಾರ್ದಂಗೆ ಮಾಡಬೇಕಾಗಿದ್ರು ಕೂಡ ಕರ್ತವ್ಯ. ಯಾಕಂದ್ರೆ ಭೀಮಾದಲ್ಲಿ ನಾವು ನೋಡ್ತೀವಿ ಡೆಫಿಷಿಯಂಟ್ ಬೇಸ್ ಇರ್ತೀವಿ ನಾವು. ನಾನು ನೀರಾವರಿ ಸಚಿವನಾಗಿ ಕೆಲಸ ಮಾಡಿದ್ದೀನಲ್ಲ, ಅನೇಕ ಯೋಜನೆಗಳು, ಮಲ್ಟಿ ವಿಲೇಜ್ ಸ್ಕೀಮ್ಸು, ಕುಡಿ ನೀರಿನ ಯೋಜನೆಗಳು, ಕೆರೆ ತುಂಬು ಯೋಜನೆಗಳು, ಅವು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.